ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಓಜಿ ಸಿನಿಮಾ ಬಿಡುಗಡೆಯ ಪ್ರಯುಕ್ತ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಚಳ್ಳಕೆರೆ ನಗರದ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಸೆಪ್ಟೆಂಬರ್ 25ರಂದು ಬೆಳಗ್ಗೆ 11ರಿಂದ ರಕ್ತದಾನ ಶಿಬಿರವನ್ನು ಮೆಗಾ ಫ್ಯಾಮಿಲಿ ವತಿಯಿಂದ ಆಯೋಜಿಸಲಾಗಿದೆ. ಶ್ರೀ ನಂದಿತಾ ಜ್ಯುವೆಲರ್ಸ್ ಮಾಲೀಕರಾದ ಜಗದೀಶ್ ರವರ ನೇತೃತ್ವದಲ್ಲಿ ಜರುಗುವ ರಕ್ತದಾನ ಶಿಬಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಮತ್ತೊಂದು ಜೀವ ಉಳಿಸುವಲ್ಲಿ ಪ್ರತಿಯೊಬ್ಬರೂ ಪಣ ತೊಡಬೇಕು ಎಂದು ಮೆಗಾ ಅಭಿಮಾನಿ ಜಗದೀಶ್ ಮಾಧ್ಯಮದೊಟ್ಟಿಗೆ ಕರೆ ನೀಡಿದ್ದಾರೆ. ನಮಸ್ತೆ ಬಂಧುಗಳೇ, ನನ್ನ ಹೆಸರು ಜಿ ಜಗದೀಶ್ವರಾಚಾರ್, ಸನ್ ಆಫ್ ಎಂ ಗಂಗಾಧರಾಚಾರ್, ನೆಹರು ಸರ್ಕಲ್, ಶ್ರೀ ನಂದಿತಾ ಜ್ಯುವೆಲರ್ಸ್, ನೆಹರು ಸರ್ಕಲ್, ಚಳ್ಳಕೆರೆ. ನಾನು ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಏನೆಂದರೆ, ನಾಳೆ ಅಂದರೆ 25/9/2025 ಗುರುವಾರ ಆಂಧ್ರ ಪ್ರದೇಶ್ ಉಪಮುಖ್ಯಮಂತ್ರಿಯಾದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರ ಓಜಿ ಸಿನಿಮಾ ಬಿಡುಗಡೆ ಪ್ರಯುಕ್ತ ನಮ್ಮ ಚಳ್ಳಕೆರೆಯ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ರಕ್ತದಾನ ಶಿಬಿರ ನಾನು ಹಮ್ಮಿಕೊಂಡಿದ್ದೇನೆ. ದಯಮಾಡಿ ತಾವೆಲ್ಲರೂ, ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ಚಳ್ಳಕೆರೆಯ ಸಮಸ್ತ ನಾಗರಿಕರು ಹಾಗೂ ಮೆಗಾ ಪವರ್ ಸ್ಟಾರ್ ಅಭಿಮಾನಿಗಳು ಬಂದು ವಿಶ್ವಕರ್ಮ ಕಲ್ಯಾಣ ಮಂಟಪಕ್ಕೆ ಬಂದು ದಯಮಾಡಿ ರಕ್ತದಾನವನ್ನು ಮಾಡಿ ಒಂದು ಜೀವನ ಉಳಿಸಬೇಕು ಅಂತ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ನಿಮ್ಮ ಜಗದೀಶ್ವರಾಚಾರ್, ನೆಹರು ಸರ್ಕಲ್, ಚಳ್ಳಕೆರೆ, ಶ್ರೀ ನಂದಿತಾ ಜ್ಯುವೆಲರ್ಸ್. ಚಿತ್ರದುರ್ಗ ಜಿಲ್ಲಾ ಉಪನ್ಯಾಸಕರ ಸಂಘದ ಮಾಜಿ ಅಧ್ಯಕ್ಷ ಎಸ್ ಲಕ್ಷ್ಮಣ್ ರವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನೂತನ ಕುಲಪತಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿ ಅವರನ್ನ ಅವರ ಕಚೇರಿಯಲ್ಲಿ ಸನ್ಮಾನಿಸಿದ್ದಾರೆ. ಸನ್ಮಾನಿಸಿ ನಂತರ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನ ಕುಲಪತಿಗಳನ್ನ ಪ್ರವಾಸೋದ್ಯಮ ಇಲಾಖೆ ಗುಲ್ಬರ್ಗಾ ವಿಭಾಗದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಸನ್ಮಾನಿಸಿ ನಂತರ ಮಾತನಾಡಿದ್ದಾರೆ. ಸನ್ಮಾನ ಸ್ವೀಕರಿಸಿದ ನೂತನ ಕುಲಪತಿಗಳು ಮಾತನಾಡಿ, ವ್ಯಕ್ತಿಗಿಂತ ವಿಶ್ವವಿದ್ಯಾಲಯ ಸಾಧನೆ ಮುಖ್ಯ. ನಿಮ್ಮ ಸಹಕಾರದಿಂದ ವಿವಿಯ ಸಾಧನೆಯನ್ನ ಎತ್ತರಕ್ಕೆ ಬೆಳೆಸುವ ಧ್ಯೇಯ ನಮ್ಮದಾಗಬೇಕು. ನನ್ನ ತಂದೆ ಒಬ್ಬ ಪ್ರಾಮಾಣಿಕ ಶಿಕ್ಷಕರಾಗಿದ್ರು. ಶಾಲೆ ಕಲಿಕಾ ಜೊತೆಗೆ ಮನೆಯಲ್ಲಿ ಕೂಡ ನನ್ನ ತಂದೆ ತಾಯಿ ನನಗೆ ನೀಡಿದ ಸಂಸ್ಕಾರ ಮತ್ತು ಮಾರ್ಗದರ್ಶನ, ನನ್ನ ಕುಟುಂಬ ವರ್ಗದ ಕಾಳಜಿ ಮತ್ತು ಮುತುವರ್ಜಿಯೇ ಕುಲಪತಿ ಸ್ಥಾನ ಅಲಂಕರಿಸಲು ಸಾಧ್ಯವಾಗಿದೆ. ನನ್ನ ಅಧಿಕಾರ ಅವಧಿಯಲ್ಲಿ ವಿಶ್ವವಿದ್ಯಾಲಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ವೆಂಕಟಾಪುರ ಗ್ರಾಮದ ಹತ್ತಿರ ಸರ್ಕಾರಿ ಹಳ್ಳದಲ್ಲಿ ಬೋಟ್ ಉಪಯೋಗಿಸಿ ಫಿಲ್ಟರ್ ಮರಳು ದಂಧೆ ಮಾಡುತ್ತಿದ್ದಾರೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ಚಿತ್ರದುರ್ಗ ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರ ಸೂಚನೆ ಮೇರೆಗೆ ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ಹಾಗೂ ತಹಶೀಲ್ದಾರ್ ಹಾಗೂ ಭೂಗಡಿ ವಿಜ್ಞಾನಿ ಅಧಿಕಾರಿಗಳು ಇತ್ತೀಚಿನ ದಿನಗಳಲ್ಲಿ ದಾಳಿ ಮಾಡಿದ ಸಮಯದಲ್ಲಿ ಸರ್ಕಾರಿ ಹಳ್ಳದಲ್ಲಿ ಬೋಟ್ ಮೂಲಕ ಯಂತ್ರ ಬಳಸಿ ಮರಳು ಫಿಲ್ಟರ್ ಮಾಡುತ್ತಿದ್ದು ಬೆಳಕಿಗೆ ಬಂದಿದೆ. ಮರಳು ಮಾಡಿ ಟಿಪ್ಪರ್ ವಾಹನಗಳ ಮೂಲಕ ಸಾಗಾಟ ಮಾಡುತ್ತಿದ್ದು ಕಂಡುಬಂದಿದೆ. ಫಿಲ್ಟರ್ ಮರಳು ಮಾಡಲು 2 ಇಟಾಚಿ ಯಂತ್ರಗಳು ಹಾಗೂ 1 ಬೋಟ್ ಹಾಗೂ 2 ಟಿಪ್ಪರ್ ಬಳಸಲಾಗುತ್ತಿದ್ದು ತಕ್ಷಣವೇ ಎಲ್ಲಾ ವಾಹನಗಳನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈ ದಾಳಿ ಸಮಯದಲ್ಲಿ ಚಳ್ಳಕೆರೆ ಡಿವೈಎಸ್ಪಿ ಟಿಬಿ ರಾಜಣ್ಣ, ಮೊಳಕಾಲ್ಮೂರು ತಹಶೀಲ್ದಾರ್ ಹಾಗೂ ಗಣಿ ಭೂ ವಿಜ್ಞಾನ ಅಧಿಕಾರಿಗಳು ಹಾಗೂ ಪೊಲೀಸರು ಉಪಸ್ಥಿತರಿದ್ದರು. ಸರ್ಕಾರ ನಿಗದಿಪಡಿಸಿದ ಅವಧಿಯೊಳಗೆ ಗಣತಿಯನ್ನ ಗಣತಿದಾರರು ಪೂರೈಸಬೇಕು ಎಂದು ಜಿಲ್ಲಾ ಯೋಜನಾ ನಿರ್ದೇಶಕರಾದ ರೇಷ್ಮಾ ಅನಗಲ್ ಹೇಳಿದ್ದಾರೆ. ಅವರು ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಜನಗಣತಿಯಲ್ಲಿ ಯಾವುದೇ ಲೋಪದೋಷ ಆಗದಂತೆ ಗಣತಿದಾರರು ಖುದ್ದಾಗಿ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬೇಕು. ಜೊತೆಗೆ ಸರ್ಕಾರ ನಿಗದಿಪಡಿಸಿದ ಅವಧಿಯಲ್ಲಿ ಜಾತಿ ಗಣತಿ ಮುಗಿಸಿ ವರದಿ ನೀಡಬೇಕು ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ, ಬಿಇಒ ಕೆಎಸ್ ಸುರೇಶ್, ಡಿಸಿಎಂ ಅಧಿಕಾರಿ ರಮೇಶ್, ಇತರ ಶಿಕ್ಷಕರು ಅಧಿಕಾರಿಗಳು ಭಾಗವಹಿಸಿದ್ರು. ಇದು ಬಸ್ ತೋರಿಸ್ತಾ ಇರೋದೇನು ಇದು ಪೂರ್ತಿ ಏರಿಯಾ ನಾವು ಆಯ್ತು ಈಗ ಒಂದು ಮನೆಗೆ
UHD ನಂಬರ್ ಮಧ್ಯರಾತ್ರಿ ಮದ್ಯಪಾನ ಮಾಡಿದ ಪೊಲೀಸರು. ಹಿರಿಯೂರಿನ ಸಿದ್ದರ ಬೆಟ್ಟದಲ್ಲಿ ನಡೆದ ಘಟನೆ. ಸಮವಸ್ತ್ರದಲ್ಲಿದ್ದ 112 ವಾಹನದ ಸಿಬ್ಬಂದಿಗಳು ಎಣ್ಣೆ ಹೊಡೆದು ಸಾರ್ವಜನಿಕರ ಮೇಲೆ ಜಗಳಕ್ಕೆ ಹೋದ ಪೊಲೀಸರು. ಹೊಸದುರ್ಗದ ಕಂಚಿ ವರದರಾಜ ಸ್ವಾಮಿ ದೇವರ ಬುತ್ತಿಬಾನ ಅರ್ಪಣೆಯ ಕಾರ್ಯಕ್ರಮದ ವೇಳೆ ಘಟನೆ. ಉತ್ತರೆ ಮಳೆಯ ಆರಂಭದಲ್ಲಿ ನಡೆಯುವ ಬುತ್ತಿಬಾನ ಸೇವೆ ಕುಡಿದ ಮತ್ತಿನಲ್ಲಿ ಜಗಳವಾಡಿದ 112ರ ಸಿಬ್ಬಂದಿ. ಜಾತ್ರೆಯಲ್ಲಿ ಭದ್ರತೆ ನೀಡಬೇಕಿದ್ದ ಪೊಲೀಸರಿಂದಲೇ ಎಣ್ಣೆ ಹೊಡೆದು ಜಗಳ. ಹಿರಿಯೂರು ಮತ್ತು ಹೊಸದುರ್ಗದ ಮಧ್ಯೆ ಇರುವ ಸಿದ್ದರ ಬೆಟ್ಟ ಪೊಲೀಸರು ಎಣ್ಣೆ ಹೊಡೆದು ಜಗಳವಾಡುತ್ತಿರುವ ವಿಡಿಯೋ ವೈರಲ್. ನಮ್ಮೂರು ಸುತ್ತ ಎಲ್ಲಿಗಾರ ಕರೆ ಬರೀ ಬರ್ತಾರೆ ಎಂತ ಮನೆಗಾರ ಬರ್ತಾರೆ. ನನ್ನ ಗೆಳೆಯ ಅವನು ಸಾಕ್ಷಿ ಇವನು ಅಲ್ಲ ಊಟ ಮಾಡೋ ನಡಿ. ನಾನು ನೀನೇನು ಉಂಟು ನಾನು ಅದನ್ನೇ ಉಂಟು, ನಾನೇನು ಉಂಟು ನೀನು ಅದನ್ನೇ ಉಣ. ನಡಿ ಅಲ್ಲೇ ಬರ್ತೀನಿ ನಡಿಯಲ್ಲ ವಿದ್ಯಾರ್ಥಿಗಳು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ತೊಡಗಿಸಿಕೊಂಡು ಐಕ್ಯತಾ ಭಾವನೆ ಮತ್ತು ದೇಶದ ಬೆಳವಣಿಗೆಗೆ ತಮ್ಮ ಕೊಡುಗೆಯನ್ನ ನೀಡಬೇಕು ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಾಕ್ಟರ್ ಎಂಕೆ ದೇವಪ್ಪ ಹೇಳಿದ್ದಾರೆ. ಅವರು ನಗರದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಸ್ಥಾನ ದಿನಾಚರಣೆಯನ್ನ ಎನ್ಎಸ್ಎಸ್ ಘಟಕದ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟಿಸಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶಿವಾನಂದಯ್ಯ, ಐಕ್ಯೂಎಸ್ಸಿ ಘಟಕದ ಸಂಚಾಲಕರಾದ ಚನ್ನಕೇಶವ, ಆರ್ಎನ್ ಅಧ್ಯಾಪಕರ ವೇದಿಕೆಯ ಕಾರ್ಯದರ್ಶಿಯಾದ ನಾಗರಾಜ್, ಎನ್ಎಸ್ಎಸ್ ಘಟಕದ ಅಧಿಕಾರಿಗಳಾದ ವಿಜಯ್ ಕುಮಾರ್ ಹಾಗೂ ಕೃಷ್ಣಮೂರ್ತಿ ಭಾಗವಹಿಸಿದ್ರು. ಅದರ್ವೈಸ್ ಸುಮ್ಮನೆ ಅಟೆಂಡರ್ಗಳು ಎಲ್ಲ ಬೇರೆಯವರೆಲ್ಲ ಕಸ ಹೊಡಿತಾರೆ, ಆಗದ್ ಬೇಡ ಅಂತ. ಯಾಕಂದ್ರೆ ಈಗ NSS ಒಂದು ಶ್ರಮದಾನ ಆಗಿದೆ ಅಂತ ಹೇಳ್ಬಿಟ್ರೆ ಒಂದು ಬದಲಾವಣೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಾವಿಲ್ಲಿ ನೋಡಿದೀವಿ, ಇಲ್ಲಿ ಈ ಪ್ಲೇಸ್ ಯಾವ ತರ ಇದೆ. ಈಗ ಆ ಪ್ಲೇಸ್ ಅಂತ ನಾನು ರಿಮೂವ್ ಮಾಡ್ಬಿಟ್ಟು ವಿದ್ಯಾರ್ಥಿಗಳ ಕಡೆಯಿಂದ ರಿಮೂವ್ ಮಾಡ್ಬಿಟ್ಟು ಸ್ವಯಂ ಸೇವಕರಿಂದ ನಾವಲ್ಲಿ ಒಂದು ಒಳ್ಳೆ ಉದ್ಯಾನವನ್ನ ಒಂದು ಪಾರ್ಕ್ ಅನ್ನ ಮಾಡೋಣ, ಅವಾಗ ದಡ್ಡಿಂದ ಬದಲಾವಣೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ನಾವು ನೋಡಿದ ಪೈಕಿ ಬೇಕಾದಷ್ಟು NSS ಓಕೆ ಶ್ರಮದಾನ ಕಾರ್ಯಕ್ರಮವನ್ನು ಇಲ್ಲಿ ಮಾಡಬಹುದು. ಬೇಕಾದಷ್ಟು ಈ ಒಂದು ಕಾಲೇಜಿನಲ್ಲಿರ್ತಕ್ಕಂಥ ಬೇರೆ ಬೇರೆ ಒಂದು ಡಿಫ್ರೆಂಟ್ ಬ್ಯೂಟಿಫಿಕೇಶನ್ ಮಾಡಬಹುದು. ಅದಕ್ಕೆ ನೋಡಿ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಓಕೆ ಅಧ್ಯಾಪಕರು ನಿಮಗೆ ಕೋಆರ್ಡಿನೇಷನ್ ಮಾಡ್ತಾರೆ, ಎಲ್ಲರೂ ಸಹ ನಿಮಗೆ ಸಹಾಯ ಮಾಡ್ತಾರೆ. ಅದಲ್ಲದೆ ಒಂದು ಪುಣ್ಯ ಏನಂತ ಹೇಳಿದ್ರೆ, ನಾನು ನೋಡಿದ ಪೈಕಿ ನೋಡಿ, ಈಗ ನಾನು ಚಿತ್ರದುರ್ಗ ಸೈನ್ಸ್ ಕಾಲೇಜಲ್ಲಿ ಇದ್ದೆ, ಬಟ್ ಇಲ್ಲಿ ಈಗ ವರ್ಕ್ ಮಾಡ್ತಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಭಾಗದ MLA ಸಾಹೇಬರಾಗಿರ್ತಕ್ಕಂತಹ ಡಾಕ್ಟರ್ ರಘುಮಂದ್ರ ಸಾಹೇಬ್ ಅವರು ಎಷ್ಟೊಂದು ಆಸಕ್ತಿಯನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಕಾಲೇಜಿಗೆ ಆಗಿರ್ಬೋದು ಅಥವಾ ಪ್ರತಿಯೊಂದು ಇಲ್ಲಿ ಕಾಲೇಜಿರ್ತಕ್ಕಂಥ ಒಂದು ಅಪ್ಲೈನ್ಸ್ಗೆ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ 3 hours ಪ್ರೋಗ್ರಾಮ್ ಮುಗಿಸ್ಕೊಂಡು ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬಹಳಷ್ಟು ಅದೃಷ್ಟ ಅಂತ ಹೇಳ್ಬೋದು. ಜೊತೆಗೆ ಅವರು ಮೊನ್ನೆ ಒಂದು ಮೀಟಿಂಗ್ ನಲ್ಲಿ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಒಂದು ಮಾತು ಹೇಳಿದ್ರು. ಫಸ್ಟ್ ಹೇಳಿದಂತ ಹೇಳ್ಬಿಟ್ಟು ಫಸ್ಟ್ NSS ಪ್ರೋಗ್ರಾಮ್ ಆಫೀಸರ್ಸ್ ಯಾರಿದ್ದಾರೆ ಅಂತ ಎಬ್ಬಿಸಿ ಕೇಳಿದ್ರು ನಮಗೆ. ನಾನು ಒಂದು ವಿಜಯ್ ಕುಮಾರ್ ಸರ್ ಅಂತ ಎದ್ದಿನ ನೋಡಿದ್ವಿ, ಬಟ್ ನಮಗೆ ಮರ್ಯಾದೆ ಇಲ್ಲ ಹೇಳ್ಬೇಕಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ, ನಾನು ಸೈನ್ಸ್ ಕಾಲೇಜಲ್ಲಿ ಇದ್ದಾಗ ನಾನು ಒಂದು ಯೂನಿಟ್ ಆಗಿರೋ ಸರ್ 150-200 ಮೆಂಬರ್ಸ್ ಸ್ಟ್ರೆಂತ್ ಮಾಡಿದ್ದೆ. ನಾನು ಅರ್ಥ ಆಯ್ತಾ, ಒಂದು ಪಾರ್ಕ್ ಅನ್ನು ಮಾಡ್ಬಂದಿದ್ದೀನಿ ಕಾಲೇಜಲ್ಲಿ. ಒಂದು ಲೈಬ್ರರಿ ಎದುರುಗಡೆ ಆರ್ಟ್ಸ್ ಕಾಲೇಜ್ ಅಂತ ಎದುರುಗಡೆ ಲೈಬ್ರರಿನಲ್ಲಿ ಒಂದು ಪಾರ್ಕ್ ಅನ್ನು ಮಾಡಿದ್ದೀನಿ. 10 years ಆಯ್ತು. ಇವತ್ತು ಆ ಪಾರ್ಕ್ ಎಷ್ಟಿದೆ 60 ಗಿಡಗಳು ಸಂಪೂರ್ಣವಾಗಿ ನನ್ನ ಹೆಸರನ್ನ ಹೇಳ್ತಿದ್ದಾವೆ. ನನ್ನ ಹೆಸರು ಅಷ್ಟೇ ಅಲ್ಲ, ನಮ್ಮ NSS ವಾಲಂಟಿಯರ್ಸ್ ಆ ಸಮಯದಲ್ಲಿ ಯಾರ್ಯಾರಿದ್ರು ಅವರೆಲ್ಲ ಹೆಸರನ್ನ ಹೇಳುತ್ತೆ. ಹಾಗಾಗಿ ನಾನು ಈ ಕಾಲೇಜಿನಲ್ಲಿ ಏನಾದ್ರು ಒಂದು ಒಳ್ಳೆ ಕೆಲಸನ ಮಾಡಬಹುದು ಅಂತ ಈ ಪ್ರೋಗ್ರಾಮ್ಗೆ ದಾವಣಗೆರೆ ಸರ್ಕಾರಿ ನಾವೊಂದು ಆಚರಣೆಯನ್ನು ಮಾಡ್ತಿದ್ದೀವಿ. ಈ ಆಚರಣೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರೊಫೆಸರ್ ಶಿವಾನಂದ NSS ಅಧಿಕಾರಿಗಳಾದಂಥ ಕೃಷ್ಣಮೂರ್ತಿ ಸರ್ ಮತ್ತು ವಿಜಯ್ ಕುಮಾರ್, PSC ಕೋಆರ್ಡಿನೇಟರ್ ಆದಂಥ ಪ್ರೊಫೆಸರ್ ಸರ್, ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂಥ ನಾಗರಾಜ್ ಸರ್, ಹಾಗೆ ಮತ್ತೊಬ್ಬ ಸಮಾಜಶಾಸ್ತ್ರ ಮುಖ್ಯಸ್ಥರಾದ ಪ್ರೊಫೆಸರ್ ಪ್ರಕಾಶ್.
ಆತ್ಮೀಯ ವಿದ್ಯಾರ್ಥಿಗಳು ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಇತಿಹಾಸ ಪ್ರಾಧ್ಯಾಪಕರಾದ ಹಾಗೆ ಕನ್ನಡ ಪ್ರಾಧ್ಯಾಪಕರಾದಂಥ ಆತ್ಮೀಯ ವಿದ್ಯಾರ್ಥಿಗಳು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದರೆ ಎಲ್ಲರೂ ಕೂಡ ಏನಾದರೂ ಒಂದು ಸರ್ವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಸೇರಿದ್ದೀರಿ ಅಂತ ಅಂದ್ಕೊಂಡಿದ್ದೀರಿ. ಎಷ್ಟು ಜನ ಸೇರ್ಕೊಂಡಿದ್ದೀರಿ ಗೊತ್ತಿಲ್ಲ, ಬಟ್ ವಾಲಂಟಿಯರ್ ಆಗಿ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಬೈ ಫೋರ್ಸ್ ಬಂದಿರೋರು ಇದ್ದಾರೆ, ಯಾಕಂದ್ರೆ ಅವ್ರ ಆಕ್ಟಿವಿಟೀಸ್ ಇದ್ದಾರೆ, ಹೇಗಿದ್ದಾರೆ, ಯಾರು ಕೇಳ್ತಾರೆ ಯಾರು ಕೇಳಲ್ಲ. ಸೊ ಯಾಕೆ ಅಂತಂದ್ರೆ ಸೊ ದಿಸ್ ಇಸ್ ದಿ ಜಾತಿ ಗಣತಿ ಮಾಡಲು ಹೋದ ಶಿಕ್ಷಕರಿಗೆ ಬಿಸಿ ತಟ್ಟಿಸಿದ ಮನೆ ಮಾಲೀಕ. ಸರ್ಕಾರದ ಆದೇಶದ ಮೇರೆಗೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ವೈಫಲ್ಯ ತೋರಿದೆ. ಚಳ್ಳಕೆರೆ ಶಾಂತಿನಗರದ ಶಿಕ್ಷಕರು ಜಾತಿ ಸಮೀಕ್ಷೆ ಮಾಡುವ ವೇಳೆ ಏಕಾಏಕಿ ಮನೆಗೆ ಹೋದ ಮನೆ ಮಾಲೀಕ ಜೋಸೆಫ್ ಮಾತನಾಡಿ, ನೀವು ಯಾರು, ಯಾವ ಉದ್ದೇಶದಿಂದ ಬಂದಿದ್ದೀರಾ, ಸುಮ್ಮನೆ ಮನೆ ಒಳಗೆ ಪ್ರವೇಶ ಮಾಡಬಾರದು, ನೀವು ಶಿಕ್ಷಕರಾದರೆ ಜಾತಿ ಗಣತಿಯ ನಾಮಫಲಕ ತೋರಿಸಿ, ಇಲ್ಲವೇ ಸರ್ಕಾರದಿಂದ ಕೊಡುವ ಬಿಒ ಲೆಟರ್ ತೋರಿಸಿ ಎಂದು ಪ್ರಶ್ನಿಸಿದಾಗ ತಪ್ಪಿಬ್ಬಾದ ಶಿಕ್ಷಕರು ಜಾತಿ ಗಣತಿ ಮಾಡದೆ ಹೊರಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ಜಾತಿ ಸಮೀಕ್ಷೆಗೆ ತೆರಳಿರುವ ಶಿಕ್ಷಕರಿಗೆ ಯಾವುದೇ ರೀತಿಯ ಭದ್ರತಾ ಐಡಿಗಳನ್ನು ಕೊಡದೆ ಏಕಾಏಕಿ ಮನೆಗೆ ಹೋಗಿರುವ ಹಿನ್ನೆಲೆ ಮನೆ ಮಾಲೀಕರ ಪ್ರಶ್ನಿಸುತ್ತಿರುವುದು ವಿಡಿಯೋದಲ್ಲಿ ಗಮನಿಸಿ. ಕೊಡ್ತಾರೆ ಅಂದ್ರೆ ಅಷ್ಟೊತ್ತಿಗೆ ಬಂದಿದ್ದಲ್ಲ ಸರ್. ಅಲ್ಲಿ ಮೇಲ್ಗಡೆ ಅವ್ರಿಗೂ ಒತ್ತಡ ಇರುತ್ತಾ ಸರ್, ಮೇಲಧಿಕಾರಿಗಳಿಂದ ಒತ್ತಡ ಮೇಲಧಿಕಾರಿ ಇರಲಿ, ಬಟ್ ಅದೇ ಕೊಡ್ತೀವಿ. ನೀವ್ ಯಾರು ಅಂತ ಗೊತ್ತಾಗ್ಬೇಕಾ? ಅದೇ ಸರ್, ಇವಾಗ ಒಂದ್ ಫ್ಯಾಮಿಲಿ ಬಗ್ಗೆ ಕೇಳ್ಬೇಕಾದಾಗ ನೀವ್ ಯಾರು ಅಂತ ನಮ್ಗೆ ಗೊತ್ತಾಗ್ಬೇಕಾ? ಅದು ನಿಜನೇ. ನಿಮ್ಗೆ ರೆಕಾರ್ಡ್ಸ್ ಎಲ್ಲ ಕೊಡ್ಬೇಕಂದ್ರೆ ನಮಗೂ ನೀವು ಗೌರ್ಮೆಂಟ್ ಆಫೀಸರ್ ಆಗಿದ್ರೆ ಮಾತ್ರ ನಮ್ಗೆ ಒಳ್ಳೆಯದು ಅಂತ ಇದು ಮಾಡ್ತೀವಿ. ಅದೇ ಕೊಡ್ತಾರಂತ ಹೇಳಿದರೆ ಬ್ಲಫ್ ಮಾಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಕಳ್ಳತನದ ದರೋಡೆ ಪ್ರಕರಣಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಅಪರಿಚಿತ ವ್ಯಕ್ತಿಗಳನ್ನ ಮನೆ ಒಳಗೆ ಬಿಟ್ಟುಕೊಳ್ಳುವುದಿಲ್ಲ. ಈ ನಿಟ್ಟಿನಲ್ಲಿ ತಾಲೂಕು ಆಡಳಿತ, ಶಿಕ್ಷಣ ಇಲಾಖೆ ನೇಮಕಗೊಂಡಿರುವ ಶಿಕ್ಷಕರಿಗೆ ಐಡಿ ಕಾರ್ಡ್ ಕೊಡದೇ ಇರುವುದು ವಿಪರ್ಯಾಸವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಈ ವಿಷಯವನ್ನ ಪರಿಗಣಿಸಿ ಶಿಕ್ಷಕರಿಗೆ ಭದ್ರತೆ ಕೊಡುವರೆ ಕಾದು ನೋಡಬೇಕಾಗಿದೆ. ಸಕಾರಾತ್ಮಕ ಚಿಂತನೆಗಳ ಅನುಷ್ಠಾನದಿಂದ ನಮ್ಮ ನಿತ್ಯ ದಿನಚರಿ ದಿವ್ಯವಾಗುತ್ತದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ರಶ್ಮಿ ವಿನಯ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಯುವಕ ಯುವತಿಯರಿಗಾಗಿ ಆಯೋಜಿಸಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲಿ ಭಜನೆಯನ್ನ ಯತೀಶ್ ಎಂ ಸಿದ್ದಾಪುರ ನಡೆಸಿಕೊಟ್ಟರೆ ಮಾತಾಜಿ ತ್ಯಾಗಮಯಿ ಅವರು ವಿದ್ಯಾರ್ಥಿಗಳಿಗೆ ಧ್ಯಾನಾಭ್ಯಾಸ ಮಾಡಿಸಿದ್ದಾರೆ. ತರಗತಿಯಲ್ಲಿ ವೆಂಕಟಲಕ್ಷ್ಮಿ, ಸಂತೋಷ್ ಕುಮಾರ್, ಚೇತನ್, ಸೃಷ್ಟಿ, ರಶ್ಮಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ನಾವು ಬೆಳಿಗ್ಗೆ ಎದ್ದು ಏನು ಅಫರ್ಮೇಷನ್ಸ್ ಆಗ್ತೀವೋ, ಏನು ನಮ್ಮ ಮೈಂಡ್ಗೆ ಫೀಡ್ ಮಾಡ್ತೀವೋ ಆ ಡೇ ಪೂರ್ತಿ ನಾವು ಅದೇ ಆ ರೀತಿಯಿಂದ ಬದುಕ್ತೀವಿ. ನಾವು ಆ್ಯಕ್ಚುಲಿ ನೀವು ಟ್ರೈ ಮಾಡಿ, ಬೆಳಿಗ್ಗೆ ಎದ್ದು ರಾಂಗ್ ಅಫರ್ಮೇಷನ್ಸ್ ಆಗ್ತೀವಿ, ನಾನು ನಿಮಗೆ ನಾನು ಈ ಥರ ಇದ್ದೀನಿ, ನನಗೆಲ್ಲ ಆಗ್ತಿಲ್ಲ, ಸೊ ಕೊಂಡು ಇರ್ತೀವಿ, ನಾವೇನೂ ಮಾಡೋಲ್ಲ, ನಾವು ಹಂಗೆ ಆ ಡೇ ಪೂರ್ತಿ ಅದೇ ಥರ ನಡ್ಕೊತೀವಿ ನಾವು. ಸೊ ಮಾರ್ನಿಂಗ್ ಗುಡ್ ಥಾಟ್ಸ್ ಹಾಕೋದು, ಗುಡ್ ಅಫರ್ಮೇಷನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬರ್ತಾ ಬರ್ತಾ ನಮ್ಮ ಏಜ್ ಆಗ್ತಾ ಇನ್ನೂ ಅದು ಭಾಳ ಇಂಪಾರ್ಟೆನ್ಸ್ ಬರುತ್ತೆ. ನಮ್ಮ ಮೈಂಡ್ಗೆ ನಾವು ಇನ್ಫಾರ್ಮೇಷನ್ಸ್ ಕೊಡಬೇಕು. ಸರಿ, ಮೈಂಡ್ ಸೋಲ್ ವಾಟ್ಗೆ ರಿಲೇಟೆಡ್ ಸೊ ಏನು ಮಾಡ್ಬೋದು ನಮ್ಮ ಸೋಲ್ಗೋಸ್ಕರ? ಒನ್ನೆಸ್, ಝೀರೋ, ಭಗವಂತ ಝೀರೋ. ನಾವು ಆ್ಯಕ್ಚುಲಿ ಝೀರೋ ಎಲ್ಲ ಭಾಳ ದೂರ ಬಂದಿರೋದಕ್ಕೆ ನಾವು ಮತ್ತೆ ಝೀರೋಗೆ ಹೋಗಬೇಕಾಗಿದೆ. ಸೊ ಭಜನ್ ಮಾಡಿದಾಗ, ಕೀರ್ತನೆ ಮಾಡಿದಾಗ, ಮೆಡಿಟೇಷನ್ ಮಾಡಿದಾಗ ನಮ್ಮ ಮನಸ್ಸು ಒನ್ನೆಸ್ಗೆ ಕನೆಕ್ಟ್ ಆಗುತ್ತೆ. ಸೊ ನಾವು ಒಂದು ಡಿಸಿಪ್ಲಿನೇಟ್ ಲೈಫ್ ಲೀಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಡಿಸಿಪ್ಲಿನೇಟ್ ಲೈಫು 95% ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ. ಆಮೇಲೆ ಈ ಏಜಲ್ಲಿ ನೀವೇನು ತಿಳ್ಕೊಳ್ತೀರೋ ಅದು ಮುಂದಕ್ಕೆ ಯಾವಾಗ ಸರಿ ಅದು ಹೆಲ್ಪ್ ಆಗೇ ಆಗುತ್ತೆ. ನಮಗೆ ಗೊತ್ತಿರೋಲ್ಲ, ಇವಾಗ ನಾವೇನು ನೀವು ಬಂದಿದ್ದೀರ, ಸೊ ಬ್ಲೆಸ್ಸಿಡ್ ಇದ್ದೀರ, ನೀವೆಲ್ಲ ಬ್ಲೆಸ್ಸಿಡ್ ಇದ್ದೀರ. ಯಾಕಂದರೆ ನಿಮಗೆ ಕಳಿಸಿರೋ ಪ್ರಿನ್ಸಿಪಲ್ ಆಗಲಿ,
ನಿಮಗೆ ಮಾಡೋದು ಫೆಸಿಲಿಟಿ ಮಾಡಿಕೊಟ್ಟಿರೋದು ಇವಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಪೀರಿಯಡ್ ಆಫ್ ಟೈಮ್ ಆದಮೇಲೆ. ಸೊ ನೀವು ರಿಯಲಿ ಅದನ್ನು ಫೀಲ್ ಮಾಡ್ತಾರೆ, ನಿಮ್ಮ ಮಕ್ಕಳಿಗೆ ಹೇಳ್ತೀರ ಅದೇ ನಮ್ಮ ಕಾಲೇಜಲ್ಲಿ ಹಿಂಗಿತ್ತು, ನಮ್ಮ ಕಾಲೇಜಲ್ಲಿ ಫ್ರೆಂಡ್ಸ್ ಹಿಂಗೆ ಕಳಿಸ್ತಿದ್ರು, ಸೊ ನಮ್ಗೆ ಒಳ್ಳೆ ಥಾಟ್ಸ್ ಸಿಕ್ತು, ಒಳ್ಳೆ ಎಜುಕೇಷನ್ ಸಿಕ್ತು, ಮೆಡಿಟೇಷನ್ ಸಿಕ್ತು. ನಮಗೆ ಒಳ್ಳೆದು ಸಿಗೋದು ಈಗಿನ ಕಾಲದಲ್ಲಿ ಭಾಳ ಕಷ್ಟ ಇದೆ, ಸಿಗಲ್ಲ ಆ್ಯಕ್ಚುಲಿ. ಬೇಕಿದ್ರೆ ಒಂದು 1000 ರೂಪೀಸ್ ಕೊಟ್ಟರೆ ನಾವು ಪಾನಿಪುರಿಗೆ ಹೋಗ್ಬಿಡ್ತೀರಾ, ಮೂವಿಗೆ ಹೋಗ್ಬಿಡ್ತೀರಾ, ಹಂಗೆ ಬದುಕ್ಬೋದು. ಬಟ್ ನಮ್ಗೆ ಒಳ್ಳೆ ಸಿಗ್ಬೇಕಂದ್ರೆ ಭಾಳ ಕಷ್ಟ ಇದೆ. ಸೊ ನೀವು ಎಲ್ಲ ಬಜಿರಿ ನೆಕ್ಸ್ಟ್ and virtues are embedded within us. When we are living the breath, imagine that all our wickedness going outside. ಚಳ್ಳಕೆರೆ ನಗರದಲ್ಲಿ ಕಳ್ಳರ ಹಾವಳಿ. ಹೌದು, ನಗರದ ವಾಲ್ಮೀಕಿ ನಗರದಲ್ಲಿ ಆಡು ಹಗಲೇ ಮಹಿಳೆಯ ಮಾಂಗಲ್ಯ ಸರ ಕದಿಯಲು ಮುಂದಾದ ಕಳ್ಳರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೋಂಡಾ ಯೂನಿಕಾರ್ನ್ ಬೈಕ್ನಲ್ಲಿ ಬಂದ ಇಬ್ಬರು ಕಳ್ಳರು ಲೈಟ್ ಬ್ಲೂ ಕಲರ್ ಮುಂದೆ ಇರೋನು ಬ್ಲಾಕ್ ಕ್ಯಾಪ್ ಹಾಕಿದ್ದಾನೆ, ಹಿಂದೆ ಇರೋನು ಬ್ಲಾಕ್ ಮಾಸ್ಕ್ ಹಾಕಿದ್ದಾನೆ, ಇಬ್ರು ಯೆಲ್ಲೋ ಕಲರ್ ಶರ್ಟ್ ಹಾಕಿದ್ದಾರೆ. ಈ ವ್ಯಕ್ತಿಯು ಕಂಡ ಕೂಡಲೇ ಪೊಲೀಸ್ ಠಾಣೆಗೆ ಅಥವಾ ಬೀಟ್ ಪೊಲೀಸರಿಗೆ ಮಾಹಿತಿ ನೀಡಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.